ವೆಲ್ಕಮ್ ಬ್ಯಾಕ್ ಟು ಅಮೃತ ಜೈನ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ತುಂಬ ಚೆನ್ನಾಗಿ ನಿದ್ದೆ ಕೂಡ ಆಯಿತು. ಸೊ ಟೈಮ್ ಬಂದು ಎಷ್ಟು ಗೊತ್ತಾ, 10 ಗಂಟೆ ಆಗಿದೆ. ನಾನು ಲಾಗ್ ಬೇಗ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ, ಆದರೆ ಎದ್ದಿದ್ದೆ ಲೇಟ್ ಆಯಿತು ಅಷ್ಟೇ. ಸೊ ಇವಾಗ ನಾವು ಆ್ಯಕ್ಚುಲಿ ಇನ್ನೊಂದು ವಿಷಯ ಗೊತ್ತಾ, ನಾನು ಡಯಟ್ ಮಾಡ್ತಿದ್ದೀನಿ, ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ಈಗ ಹಾಟ್ ವಾಟ್ರ್ ಕುಡ್ದಾಯಿತು. ಓಟ್ಸ್ ಓವರ್ ನೈಟ್ ಸೋಪ್ ಮಾಡಿದ್ದೆ. ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಾಳೆ. ನಾನು ಯಾವುದೇ ಥರ ಹನಿ ಅದೇನು ಕೂಡ ಆ್ಯಡ್ ಮಾಡಿಲ್ಲ. ಜಸ್ಟ್ ಏನು ಗೊತ್ತಾ, ಚಿಯಾ ಸೀಡ್ಸ್ ಇದೆ ಮತ್ತು ಪಂಪ್ಕಿನ್ ಸೀಡ್ಸು ಮತ್ತು ಗೋಂದ್ ಬರುತ್ತೆ ಆಯಿತಾ. ಗೋಂದ್ ಅಂದರೆ ಅದು ವೈಟ್ ಕಲರ್ ಬರುತ್ತೆ, ಅದನ್ನ ಆ್ಯಡ್ ಮಾಡಿ ಇದನ್ನ ತಿಂದ್ಬಿಟ್ಟು ಇವಾಗ ಸ್ವಲ್ಪ ಕೆಲಸ ಇದೆ, ಲ್ಯಾಪ್ಟಾಪ್ ಓಪನ್ ಮಾಡ್ಕೊಂಡು ಕೂತಿದ್ದೆ. ಇದನ್ನ ಮುಗಿಸಿ ಇವತ್ತಿನ ಅಂದರೆ ನಾನು ನಾರ್ಮಲಾಗಿ ಡೈಲಿ ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ಇವಾಗ ಸುಮ್ಮನೆ ಹಂಗೆ ಇದನ್ನೆಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು. ಒಂದು ನಿಮಿಷ ಅಮ್ಮ, ಸ್ವಲ್ಪ ಸ್ಪೂನು. ನನಗೆ ಇದನ್ನ ತಿನ್ಬೇಕಾದ್ರೆ ಏನು ಫೀಲ್ ಆಗುತ್ತೆ ಗೊತ್ತಾ, ಏನೂ ಟೇಸ್ಟೇ ಇರೋಲ್ಲ ಸ್ವಲ್ಪ. ನಾನು ಅಂದರೆ ಇದಕ್ಕೆ ಹನಿ ಆ್ಯಡ್ ಮಾಡ್ಕೊತಾರೆ, ಬಟ್ ನಾನು ಬೇಡ ಅಂತ ಅಂದ್ಕೊಂಡೆ. ಹಿಂಗಿದೆ ಇದನ್ನೆಲ್ಲ ನಾನು ಫಸ್ಟು ಈಗ 1 ಇಯರ್ ಬ್ಯಾಕ್ ನಾನು ಜಿಮ್ಗೆ ಹೋಗ್ಬೇಕಾದ್ರೆ ವರ್ಕೌಟ್ ಮುಂಚೆ ಇದನ್ನ ತಿನ್ಬಿಟ್ಟು ಹೋಗ್ತಿದ್ದೆ ಆಯಿತಾ. ಕರೆಕ್ಟಾಗಿ 3 ಸ್ಪೂನು ಬಾಯಿಗೆ ತುಂಬ್ಕೊಬಿಟ್ಟು ನುಂಗ್ಕೊಂಡ್ಬಿಡ್ತಾ ಇದ್ದೆ. ಅದು ಸ್ವಲ್ಪ ಟೇಸ್ಟ್ ಇರಲ್ಲ, ಒಂಥರ ಫೀಲ್ ಆಗುತ್ತೆ ಟೇಸ್ಟ್ಲೆಸ್ ಫುಡ್ ತಿನ್ನೋಕ್ಕೆ. ತಿನ್ಬಿಟ್ಟು ಕೆಲಸ ಮುಗಿಸ್ಬಿಟ್ಟು ನಾನು ನಿಮಗೆ ಮಧ್ಯಾಹ್ನ ಸಿಗ್ತೀನಿ. ಓಕೆ, ಅಲ್ಲಿವರೆಗೂ ಸ್ಟೇ ಟ್ಯೂನ್. ಇವತ್ತು ಏನೇನು ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ ಲಾಗಲ್ಲಿ. ನನ್ನ ತಮ್ಮ ಎಂಥ ಕಳ್ಳ ಅಂದರೆ ಗಾಯ್ಸ್, ನಾನೆಲ್ಲ ತಿನ್ಬೇಡ ಅಂತಂದ್ರೆ ತಿಂದ ಚೆನ್ನಾಗಿ. ಆಗಲೂ ಹುಷಾರಿಲ್ಲ ಅಂತ ಬಂದೆ. 10th ಬೋರ್ಡ್ ಎಕ್ಸಾಮ್ ನಡೀತಿದೆ, ಜವಾಬ್ದಾರಿನೇ ಇಲ್ಲ ಸ್ವಲ್ಪ. ಸೊ ನಮ್ಮಮ್ಮ ಇವಾಗ ಊಟಕ್ಕೆ ಏನು ಮಾಡ್ಕೊಟ್ಟಿದ್ದಾರೆ ಗೊತ್ತಾ, ತೋರಿಸಿದ್ದಾರೆ. ಚಪಾತಿ, ಕಾಳು ಪಲ್ಯ. ಇದು ತಂದೂರಿ ಎಗ್ ಆಯಿತಾ. ಇದು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ಎಗ್ಗು ಯಾರಿಗೂ ಹಾಗೆ ತಿನ್ನೋಕೆ ಇಷ್ಟ ಆಗಲ್ಲ, ಅವ್ರನ್ನ ಟ್ರೈ ಮಾಡ್ಬೋದು. ಆ್ಯಕ್ಚುಲಿ ಖಾರವಾಗೂ ಇರುತ್ತೆ, ಚೆನ್ನಾಗಿದೆ ಇದು. ಸೊ ಊಟ ಮಾಡಿಬಿಟ್ಟು 5 o'clockವರೆಗೂ ಸ್ವಲ್ಪ ಕೆಲಸ ಇದೆ, ಆಚೆ ಹೋಗಿ ಬಂದು ಮುಗಿಸಿ ಫ್ರೆಶ್ ಅಪ್ ಆಗಿ ಸ್ನ್ಯಾಕ್ಸಿಗೆ ನಾನು ರೆಸಿಪಿ ಅಂದ್ಕೊಂಡಿದ್ದೀನಿ ಮಾಡೋಣ ಅಂತ. ನಾನು ಅದನ್ನೇನು ಅಂತ ನಿಮ್ಗೆ ತೋರಿಸ್ತೀನಿ. ಫೈನಲ್ ವರ್ಕ್ ಅಂತೂ ಕಂಪ್ಲೀಟ್ ಆಯಿತು. ಸೊ ನಾಳೆ ಥರ್ಸ್ಡೇ, ಇವತ್ತು ವೆನ್ಸ್ಡೇ. ಸೊ ಆಯಿಲ್ ಹಾಕ್ಕೊಬೇಕು ಹೆಡ್ಡಿಗೆ. ದೆನ್ ನಾನು ಹೇಳಿದ್ನಲ್ಲ ಈವ್ನಿಂಗ್ ರೆಸಿಪಿ, ಅದು ಜಸ್ಟ್ ಇದು ಲೈಕ್ ಇನ್ಸ್ಟಾಗ್ರಾಮಲ್ಲೆಲ್ಲ ಇವಾಗ ಸ್ವಲ್ಪ ದಿನದಿಂದ ವೈರಲ್ ಆಗಿತ್ತಲ್ಲ, ಅದನ್ನೇ ಟ್ರೈ ಮಾಡೋಣ ಒಂದ್ಸಲಿ ಅಂತ ಅಂದ್ಕೊತಿದ್ದೆ. ಪಿಂಪಲ್ ಎಲ್ಲ ಆಗ್ಬಿಟ್ಟಿದೆ ಸೊ ಅದನ್ನ ನಾನು ತಲೆಗೆ ಆಯಿಲಿಂಗ್ ಮಾಡಿ ಫ್ರೆಶ್ ಅಪ್ ಆಗಿ ಬಂದು ಅಲ್ಲಿ ಟ್ರೈ ಹೇಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಸೊ ಸ್ನ್ಯಾಕ್ಸ್ ಅಂತ ಹೇಳಿದ್ನಲ್ಲ, ಸ್ನ್ಯಾಕ್ಸ್ ಹೋಗಿ ಡಿನ್ನರ್ ಟೈಮ್ ಆಯಿತು, ಪರವಾಗಿಲ್ಲ ಇವತ್ತು ಮಾಡೋಣ. ಓಕೆ, ಇದನ್ನ ನಾನು ತುಂಬ ದಿನದಿಂದ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೆ ಆಯಿತಾ. ಇದು ನಾನು ಮಾಡೋಷ್ಟರಲ್ಲಿ ಇದ್ರ ಜೊತೆ ಇದು ಆರೆಂಜ್ ಆಗಿ ಗ್ರೇಪ್ಸ್ ಕೂಡ ಅದ್ರಲ್ಲಿ ಮಾಡಿದ್ರು. ಗ್ರೇಪ್ಸ್ ನಾಳೆ ಟ್ರೈ ಮಾಡ್ತೀನಿ. ಆದರೆ ಸೊ ಆರೆಂಜ್ನ ಫಿಲ್ ಮಾಡಿ ಇಲ್ಲಿ ಬೌಲ್ಗೆ ಹಾಕ್ಕೊತಾ ಇದ್ದೀನಿ. ಸೊ ಆ್ಯಸ್ ಪರ್ ದ ವಿಡಿಯೋ ಅವ್ರು ತೋರಿಸಿದ್ರಲ್ಲಿ ವಿ ಶುಡ್ ಆ್ಯಡ್ ಸಮ್ ಸಾಲ್ಟ್ ಹಾಕ್ಕೊಬೇಕು. ದೆನ್ ಖಾರದ ಪುಡಿ, ಆ್ಯಡ್ ಮಾಡ್ಕೊತಾ ಇದ್ದೀನಿ. ದೆನ್ ವಿ ಶುಡ್ ಲಾಸ್ಟಲ್ಲಿ ವಿನೇಗರ್ ಹಾಕ್ಕೋಬೇಕು, ಲೈಕ್ ಟೀ ಸ್ಪೂನಷ್ಟು, ಅಲ್ಲಿ ತೋರಿಸಿರೋ ಪ್ರಕಾರ. ನನಗೆ ಖಾರಕ್ಕಿಂತ ಹುಳಿ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ನೋಡೋಣ, ಆ ಫ್ಲೇವರ್ ಅವರೆಲ್ಲ ಟ್ರೈ ಮಾಡಿದವರೆಲ್ಲ ವಾವ್ ಅಂತ ಅಂದಾಗಲೇ ಫೆಲ್ಟ್ ನಾನು ಟ್ರೈ ಮಾಡಬೇಕು ಅನ್ಸುತ್ತೆ. ಎಲ್ಲ ತೊಗೊಂಬಂದಿರೋದು. ಚಿಲ್ಲಿ ವಿನೆಗರ್, ಇದರೊಳಗೆ ಚಿಲ್ಲಿ ಬೇರೆ ಇದೆ. ಓಕೆ, ನಾನು ಈ ಕ್ಯಾಪ್ನೇ ಸೊ ಈ ಕ್ಯಾಪಲ್ಲೇ ಒಂದು ಕ್ಯಾಪ್ ಹಾಕ್ಕೊಂಡಿದ್ದೀನಿ ಆಯಿತಾ. ಹ್ಯಾಂಡ್ ವಾಶ್ ಮಾಡ್ಕೊಂಡ್ಬರ್ತೀನಿ.
ಸೊ ಯಾರಿಗಾರು ಅಭ್ಯಾಸ ಇದೆಯಾ, ಏನೇ ಒಂದು ಮುಟ್ಟಿದ್ರು ಮಾಡಿದ್ರು ಹೋಗಿ ಹೋಗಿ 5 ನಿಮಿಷಕ್ಕೆ ಹ್ಯಾಂಡ್ ವಾಶ್ ಮಾಡೋದು? ನನಗಿದೆ ಆ ಥರ. ನಾನು ಸಾಂಬಾರು ಸೊಪ್ಪು ತೊಳೆದ್ರೂ ಹ್ಯಾಂಡ್ ವಾಶು, ಮತ್ತೇನಾದ್ರು ಒಂದು ಎತ್ಕೊಂಬರ್ತೀನಿ ಹ್ಯಾಂಡ್ ವಾಶು, ಬರೀ ಇದೇ ಜಾಸ್ತಿ ಮಾಡ್ತೀನಿ ನಾನು. ನನಗೆ ಕ್ಲಮ್ಸಿನೆಸ್ ಫೀಲ್ ಆಗುತ್ತೆ ಅವಾಗ ಆ ಥರ ಮಾಡದೇ ಇದ್ದರೆ. ವಿನೇಗರ್ದು ಚಿಲ್ಲಿ ಇತ್ತಲ್ಲ ಆ ಥರ ಸ್ಮೆಲ್ ಬರ್ತಿದೆ. ಲೆಟ್ಸ್ ಮಿಕ್ಸ್ ಇಟ್ ವೆಲ್. ಚಂದ ಮಿಕ್ಸ್ ಮಾಡುವ. ಆದರೆ ಅವ್ರು ಮಾಡಿದ್ರಲ್ಲ, ನಾವು ವಿಡಿಯೋ ನೋಡಿದ್ವಲ್ಲ, ಅದರಲ್ಲೆಲ್ಲ ಫುಲ್ ಕೆಂಪಗಿತ್ತು. ಇಲ್ಲ ನೋಡು, ಈ ಥರ ಇದೆ, ಕಾಣಿಸ್ತಿದ್ಯಾ? ಈ ಥರ ಇದೆ. ಕಲರ್ ಯಾರು ಹಾಕ್ತಾರಾ? ನಮ್ಮ ತಾತ ನೋಡಿ ಒಂಚೂರು ಕಲರ್ ಹಾಕುವಂತೆ. ಓಕೆ, ಒಂದು ಟೇಸ್ಟ್ ಮಾಡೋಣ ಆಯ್ತಾ? ಐ ಥಿಂಕ್ ಐ ಶುಡ್ ಆ್ಯಡ್ ಮೋರ್ ಮಸಾಲ. ಇನ್ನೊಂದು ಸ್ವಲ್ಪ ಸಾಲ್ಟ್ ಬೇಕು, ಜಾಸ್ತಿ ಸಾಲ್ಟ್ ಬೇಕು ಇದಕ್ಕೆ. ಸಾಲ್ಟು, ಅದು ಖಾರ, ಆ ಫ್ಲೇವರ್ ಬರ್ತಿಲ್ಲ. ಆರೆಂಜ್ ತಿಂದಂಗೆ ಆಗ್ತಿದೆ. ಸೊ ವಿನೇಗರ್. ವಿನೇಗರ್ ಎಂತಕ್ಕೆ ಹಾಕೋದು? ಅದು ಹುಳಿ ಹುಳಿ ಇರುತ್ತಾ? ನಾವು ವಿನೇಗರ್ ಬದಲು ಲೆಮನ್ ಯೂಸ್ ಮಾಡಬೇಕಿತ್ತು. ಓಕೆ, ನೆಕ್ಸ್ಟ್ ಗ್ರೇಪ್ಸ್ ಮಾಡ್ತೀವಲ್ಲ ಅವಾಗ ಮಾಡುವ. ಈಗ ಫ್ಲೇವರ್ ಸಿಗ್ತದೆ. ಕೊಡೋಣ ಇವಕ್ಕೆಲ್ಲ ಕೊಟ್ಬಿಟ್ಟು ತೊಳ್ಕೊಂಬರೋಣ. ಬಂದು ಎಷ್ಟು ನೋಡಿದ್ದು ತಗೋ, ಹೆಂಗಿದೆ ನೋಡು. ಆರೆಂಜು ತಿನ್ನಿ. ನಮ್ಮ ತಾತ ಖಾರವಾಗಿದೆ ಅಲ್ಲ, ಚೆನ್ನಾಗಿದೆಯಾ? ಟಾಪ್ ಫ್ರೂಟ್. ಇದನ್ನ ನಮ್ಮ ಪಕ್ಕದ ಮನೆ ತಮಾಷೆಗಿದೆ ಸತ್ಯಣ್ಣನ ಕೊಟ್ಬಿಟ್ಟು ನೋಡೋಣ ಹೇಗಿದೆ ಅಂತ. ಅಕ್ಕ ಎಲ್ಲಿದ್ದೀರಾ? ಓ, ಭೂಮಿ ಮೇಲೆ. ನಾನು ಏನೋ ಮಾಡ್ಕೊಂಡು ಕೊಡೋಣ. ಚೆನ್ನಾಗಿದೆ ಸ್ಮೆಲ್ಲು. ವೆರಿ 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 ಸೂಪರ್ ಗಾಯ್ಸ್. ತಿಂದೇ ಇಲ್ಲ ಗಾಯ್ಸ್, ಆಗ್ಲೇ ಹೇಳ್ತಾನೆ ತಗೋ. ಆಯ್ತಾಯ್ತು, ಒಂದು ತಗೋ. ಸರಿ, ಒಂದು ತಗೋ. ತಿನ್ನು. ಹಾ ಅಲ್ವಾ, ಅದು ಬೇರೆ ಆರೆಂಜ್ ಅದು ಅಕ್ಕ, ಕಿತ್ಲೆನಾ? ತಿನ್ನು. ಹೆಂಗಿದೆ? ತಳಿ ನಮ್ಮನೆ ಟೈಲರ್, ಮಿನಿ ಟೈಲರ್. ತಗೋಣ ಬೇಗ. ₹10 ನಾಟಕ ಮಾಡ್ತಾರೆ. ಈಗ ಪೇಮೆಂಟ್ ಎಲ್ಲ ಕೊಡಲ್ಲ, ಆದ್ರೂ ನಾಟಕ ಮಾಡ್ತಾರೆ ನೋಡಿ. ಓ, ಆಂಬುಲೆನ್ಸಿಗೆ ಕಾಲ್ ಮಾಡ್ಬೇಕಾ? ನಿಮ್ಮ ಅಪ್ಪ ಎಷ್ಟು ರೂಪಾಯಿ ನಾಟಕ ಆಡ್ತಾರೋ? ನನ್ನ ತಂಗಿ 10 ರೂಪಾಯಿ ನಾಟಕ ಆಡ್ತಾಳೆ, ಆದ್ರೆ ನಮ್ಮ ಅಪ್ಪ ಅದು 100 ರೂಪಾಯಿ ನಾಟಕ ಮಾಡ್ತಾರೆ. ಏನೋ ಸುಬ್ಬಿ ಹೇಳೋ. ಹೆಂಗಿದೆ ಅಕ್ಕ? ಚೆನ್ನಾಗಿದೆ ಅಲ್ಲ? ಇಲ್ಲಿ ನಾಟಕ ಮಾಡ್ತಿದ್ರು, ಎರಡೆರಡು ಬಾಯಿಗೆ ಹಾಕೊಂಡ್ರು. ಏನ್ ನಾಟಕ ಮಾಡ್ತೀರಣ್ಣ? ತಗೋ ಅಲ್ಲಿ ಚೆನ್ನಾಗಿಲ್ಲ ಅಂತಿಲ್ಲಿ. ಕಳ್ಳನ್ ತರ ತಗೊಂತ ಅಲ್ಲಿ ಇಲ್ಲಿ. ಇನ್ನೇನು ವಿಡಿಯೋ ಆಯ್ತು, ತಿನ್ನಿ. ಓಕೆ, ಇದಾದ್ಮೇಲೆ ಸಿಗ್ತೀನಿ. ಸೊ ಇದು ಆಕ್ಚುಲಿ ಟೇಸ್ಟು ಒಂಥರ ಹುಳಿಯಾಗಿ ಚೆನ್ನಾಗಿದೆ. ಅದು ಕಿತ್ಲೆನೂ ಕೂಡ ಸ್ವಲ್ಪ ಹುಳಿ ಇತ್ತಾ, ಇದು ಕೂಡ ಸ್ಪೈಸಿನೆಸ್ ಆ್ಯಡ್ ಆದಾಗ ತುಂಬ ಚೆನ್ನಾಗಿತ್ತು ಫ್ಲೇವರು. ಸೊ ಇದೇ ಥರ ನೆಕ್ಸ್ಟ್ ಯಾವುದೇ ವೈರಲ್ ವಿಡಿಯೋ ಅಥವಾ ಅಂತ ಈ ಥರ ಫುಡ್ ವೀಡಿಯೋಸ್ ಏನಾದ್ರು ಇದ್ದರೆ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಸೋ ಮಚ್. ಬಾಯ್.
Estamos claros.